ಹಾಯ್ ಹಲೋ ನಮಸ್ತೆ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುರವಿ ವೆಂಕಟೇಶ್. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ದಸರಾ ಅಥವಾ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಮೊದಲನೇ ದಿನದ ನವರಾತ್ರಿ ಹಬ್ಬ. ಶೈಲಪುತ್ರಿಗಾಗಿ ಈ ಮೊದಲನೇ ದಿವಸದ ಒಂದು ಹಬ್ಬವನ್ನ ಮಾಡ್ತೀವಿ. ಅಂಡ್ ಇವತ್ತಿನ ಕಲರ್ ಎಲ್ಲರೂ ಹಾಕೊಳ್ಳೋದು ವೈಟ್ ಕಲರ್. ಹಾಗಾಗಿ ನಾನು ಒಂದು ವೈಟ್ ಸೀರೆ ನೋಡ್ಕೊಂಡಿದ್ದೀನಿ. ಸೀರೆ ಬಗ್ಗೆ ಡೀಟೇಲ್ಸ್ ಆಮೇಲೆ ಕೊಡ್ತೀನಿ. ಗೊಂಬೆ ಎಲ್ಲ ಕೂಡಿಸಿದಾಯ್ತು. ಆಲ್ಮೋಸ್ಟ್ ಒಂದು ವಾರದಷ್ಟು ಹಿಡಿತು ಎಲ್ಲಾನು ಕ್ಲೀನ್ ಆಗಿ ರೆಡಿ ಮಾಡಕ್ಕೆ. ಸೊ ಈಗ ಇನ್ನೂ ಟೈಮ್ ಇವಾಗ 9:30 10 ಗಂಟೆ ಅಷ್ಟೇ. ಬೇಗ ಪೂಜೆ ಮಾಡಿ ಫಸ್ಟ್ ಡೇ ಏನೇನಾಗುತ್ತೆ ಅನ್ನೋ ನಿಮ್ಗಳಿಗೂ ತೋರಿಸಿ ಅಂಡ್ ಯಾವ ತರ ಗೊಂಬೆಗಳನ್ನ ಜೋಡಿಸಿದೀವಿ ಅನ್ನೋದನ್ನ ತೋರಿಸ್ತೇನೆ. ಅದಕ್ಕಿಂತ ಮುಂಚೆ ಕಳಸಕ್ಕೆ ರೆಡಿ ಮಾಡ್ಕೋತಿದೆ. ಗೊಂಬೆಗಳ ಮುಂದೆ ಕಳಸ ಇಡ್ತೀವಿ. ಅದ್ರ ಜೊತೆ ಇದನ್ನ ನಿಮ್ಗೆ ತೋರ್ಸೋಣ ಅಂತ ಅನ್ಕೊಂಡೆ. ಇದು ಒಂದು ಚಿಕ್ಕದ ಕನ್ನಡಿ. ಮಾಮೂಲಿ ಪ್ಲಾಸ್ಟಿಕ್ ಬೇಸ್ ಇರೋದು ಸಿಗುತ್ತಲ್ಲ, ಆ ಒಂದು ಕನ್ನಡಿಗೆ ಈ ತರ ಬೆಳ್ಳಿದು ಕೋಟ್ ಹಾಕ್ಸಿದೀನಿ. ಅಂದ್ರೆ ಪ್ಯೂರ್ ಬೆಳ್ಳಿದು ಶೀಟ್ ತರ ಅದ್ರಲ್ಲಿ ಮಾಡ್ಕೊಟ್ಟಿದ್ದಾರೆ. ಇದಕ್ಕೆ ಈ ತರ ಇಡಕ್ಕೆ ಚೆನ್ನಾಗಿರುತ್ತೆ ಅಂತ ಮಾಡಿಸ್ಕೊಂಡೆ. ಅಂಡ್ ಇದ್ರದ್ದು ಕಾಸ್ಟ್ ಏನ್ ಕಮ್ಮಿ ಇಲ್ಲ, ಆಲ್ಮೋಸ್ಟ್ 2,000 ರೂಪಾಯಿ ಆಯ್ತು. ತೆಳ್ಳಗಿದೆ ಶೀಟ್, ಅಂದ್ರೆ ಪರ್ಮನೆಂಟ್ ಆಗಿ ಇಟ್ಕೋಬಹುದು. ಪ್ಲಾಸ್ಟಿಕ್ ಬದಲು ಇದು ಬೆಸ್ಟ್ ಅಂತ ಮಾಡಿಸ್ಕೊಂಡಿದ್ದೀನಿ. ಯಾರಿಗಾದ್ರೂ ಬೇಕಿದ್ರೆ ನೀವುಗಳನ್ನು ಡೆಫಿನೆಟ್ಲಿ ಮಾಡಿಸ್ಕೋಬಹುದು. ಅಂಡ್ ಮತ್ತೆ ಹೇಳಿದಲ್ಲ, ತುಮಕೂರು ಒಬ್ರು ಗೊತ್ತಿರೋರು ಇದ್ದಾರೆ ಅಂತ ಅವ್ರ ಹತ್ರ ಮಾಡಿಸ್ಕೊಂಡಿದ್ದು. ಅಂಡ್ ಈ ಹೊಸ ತಾಲಿ ನವರಾತ್ರಿಗೆ ಅಂತ ತೆಗಿತಾ ಇದ್ದೀನಿ. ಸದ್ಯಕ್ಕೆ ಸ್ವಲ್ಪ ಸುಣ್ಣ ಹಚ್ಬಿಟ್ಟು ಆಮೇಲೆ ವಿಳದೆಲೆ ಎಲ್ಲ ಇಟ್ಟು ಅರ್ಶಿನ ಕುಂಕುಮ ಅಂದ್ರೆ ಗಂಗೆ ತರ ಇದನ್ನ ಪೂಜೆ ಮಾಡಿ ಅದನ್ನ ಗೊಂಬೆಗಳ ಮುಂದೆ ಇಡ್ತೀನಿ ಸದ್ಯಕ್ಕೆ. ಸೊ ಸಾಕಷ್ಟು ಗೊಂಬೆಗಳನ್ನ ಜೋಡಿಸಿದೀವಿ. ನಿಮ್ಗಳಿಗೆ ಡೀಟೇಲ್ ಆಗಿ ಏನೇನ್ ತರ ಜೋಡಿಸಿದೀವಿ ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ. ಜಸ್ಟ್ ನಾನೇನು ಮಾತಾಡಕ್ ಹೋಗಲ್ಲ, ಜಸ್ಟ್ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ಏನೇನ್ ತರ ಜೋಡಿಸಿದೀವಿ. ಆಲ್ಮೋಸ್ಟ್ 3/4 ಹಾಲ್ ಅಷ್ಟು ತುಂಬೋಗಿದೆ. ಇಲ್ಲಿ ಜಸ್ಟ್ ಹೇಳಿರ್ತೇನೆ, ಈ ಕಡೆ ಫುಲ್ ಮೈಸೂರು ದಸರಾ ಥೀಮ್, ಈ ಸೈಡ್ ಗ್ರೀನ್ ಕಾರ್ಪೆಟ್ ಮೇಲೆ ಫುಲ್ ಮೈಸೂರು ದಸರಾ ಥೀಮ್. ಅಂಡ್ ಅದು ನಾವು ರೆಡಿ ಮಾಡಿದಂತ ಚಾಮುಂಡಿ ಬೆಟ್ಟ. ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಡೆಫಿನೆಟ್ಲಿ ಮಿಸ್ ಮಾಡ್ಬಿಡಿ. ಇದೆಲ್ಲ ಮಾಡೋಕ್ಕೆ ತುಂಬಾ ಟೈಮ್ ಹಿಡಿದು ಅಂಡ್ ಸಾಕಷ್ಟು ಕಷ್ಟಪಟ್ಟು ಅರೇಂಜ್ ಮಾಡಿರೋದು. ಥೀಮ್ ಅಲ್ಲಿ ಮಾಡಿದೀವಿ. ಇಲ್ಲೊಂದು ಪಾರ್ಕ್ ತರ ಒಂದು ಥೀಮ್. ಅಲ್ಲಿ ಪ್ರಾಣಿಗಳಿದೆ, ಅಂದ್ರೆ ಫುಲ್ ಝೂ ತರ ಅಲ್ಲ, ಜಸ್ಟ್ ಪ್ರಾಣಿಗಳನ್ನ ಇಟ್ಬಿಟ್ಟು ಮಾಡಿದೀವಿ. ಹಾಗೆ ಅದ್ರ ಪಕ್ಕ ಅರಮನೆ, ಅಲ್ಲಿ ಮುಂದೆ ಸಂಗೀತ ವಾದ್ಯ ನಡೀತಾ ಇದೆ, ಅಂದ್ರೆ ಸಂಗೀತ ಗೋಷ್ಠಿ ತರ ನಡೀತಾ ಇದೆ. ಇಲ್ಲಿ ಬೋಟ್ ಥೀಮ್, ಅಂದ್ರೆ ಒಂದು ಪಾಂಡ್ ತರ ಮಾಡ್ಬಿಟ್ಟು ಕೆಲವು ಬೋಟ್ಗಳನ್ನ ಬಿಟ್ಟಿದೀವಿ. ಅಂಡ್ ಇದು ಫುಲ್ಲು ಮೈಸೂರು ದಸರಾ, ಅಂದ್ರೆ ಅಂಬಾರಿ ತಗೊಂಡ್ ಬರ್ತಲ್ಲ, ಆನೆ ಹೊತ್ಕೊಂಡ್ ಬರ್ದು ಯಾವ ತರ ರಾಜ ರಾಣಿ ಮುಂದೆ ಏನೇನಿದೆಯೋ ಎಲ್ಲ ಅದನ್ನು ಅಷ್ಟು ಇಲ್ಲಿ ಮೈಸೂರ್ದೇ ಇದೆ. ಅಂಡ್ ಅದ್ರ ಪಕ್ಕ ಬಂದ್ರೆ ನೆಕ್ಸ್ಟ್ ಇದು ಶ್ರೀನಿವಾಸ ದೇವರು, ಅಂದ್ರೆ ತಿರುಪತಿ ಸ್ಟೈಲ್ ಅಲ್ಲಿ ಮಾಡಿದೀವಿ. ಶ್ರೀನಿವಾಸ ದೇವರಿಗೆ ಒಂದು ದೇವಸ್ಥಾನ ತರ ಮಾಡಿ ಮೇಲೆ ಗೋಪುರ, ಹಾಗೆ ಎಷ್ಟೆಷ್ಟಾಗುತ್ತೋ ಅಷ್ಟನ್ನ ಟ್ರೈ ಮಾಡಿ ಕೆಳಗಡೆ ಪುಟ್ಟ ಕಾಯಿ ಎಲ್ಲ ಮಿನಿಯೇಚರ್ಗಳಲ್ಲಿ ಮಾಡಿ. ಕೆಳಗಡೆ ಬಂದ್ರೆ ಸಪ್ತ ಋಷಿ ಮಂಡಲ ಇದೆ, ಅಂದ್ರೆ 7 ಋಷಿಗಳನ್ನ ಅವ್ರ ಮಧ್ಯ ಹೋಮ ಮಾಡ್ತಿರೋ ತರ ಒಂದು ಡಿಸೈನ್ ಮಾಡಿ ಇಷ್ಟು ಥೀಮ್ ನ ರೆಡಿ ಮಾಡ್ಕೊಂಡಿದೀವಿ. ಅಂಡ್ ಈ ಕಡೆ ನಾರ್ಮಲ್ ಹಾಕ್ತಾ ಹೋಗ್ತೀನಿ ಏನೇನು ಗೊಂಬೆಗಳನ್ನ ಇಟ್ಟಿದೀವಿ ಅಂತ. ನೆಕ್ಸ್ಟ್ ಸ್ಟೆಪ್ಗಳು ಮಾಡಿ ಇಟ್ಟಿದೀವಿ. ತುಂಬಾ ಟೈಮ್ ಹಿಡಿದು ಅಂಡ್ ಇಂಟ್ರೆಸ್ಟ್ ಇದ್ರೆ ಮಾತ್ರ ಈ ಹಬ್ಬ ನಮ್ಮ ಮನೆಯಲ್ಲಿ ಆಕ್ಚುಲಿ ಸಾಕಷ್ಟು ಕಲರ್ಫುಲ್ ಆಗಿ ನಡೆಯುತ್ತೆ, ಅಂದ್ರೆ ಕಲರ್ಫುಲ್ ಆಗಿ ಮಾಡ್ತೀವಿ. ನಿಮ್ಗೆ ಹೇಗೆ ಅನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸೋದನ್ನ ಡೆಫಿನೆಟ್ಲಿ ಮಿಸ್ ಮಾಡ್ಬಿಡಿ. ಇಷ್ಟು ಥರ ಗೊಂಬೆನ ಅರೇಂಜ್ ಮಾಡೋಕ್ಕೆ ನಮ್ಗೆ ಆಲ್ಮೋಸ್ಟ್ 1 ವಾರದಷ್ಟು ಹಿಡಿತು. ಅರೇಂಜ್ ಮಾಡೋದು ತುಂಬ ಕಷ್ಟ ಇದೆ, ಯಾಕೆಂದರೆ ಯಾವ್ಯಾವ ಗೊಂಬೆ ಎಲ್ಲೆಲ್ಲಿರಬೇಕು ಅನ್ನೋ ಥಾಟ್
ಬರೋಷ್ಟೊಳಗೆ ಅಥವಾ ಯೋಚನೆ ಮಾಡಿ ಇಡುವಷ್ಟೊಳಗೆ ತುಂಬ ಟೈಮ್ ಹಿಡಿತು. ಆ್ಯಂಡ್ ಫೈನಲಿ ಎಲ್ಲ ಇಟ್ಟು ಮೊದಲನೇ ದಿನ ಕಳಸನ ರೆಡಿ ಮಾಡಿ ಕಳಸ ಇಟ್ಟು ದೀಪ ಹಚ್ಚಿ ಗೊಂಬೆಗೆ ಅಂತ ಆರತಿ ಮಾಡಿದ್ರೆ ಆವತ್ತಿನ ದಿನದ ದಸರಾ ಹಬ್ಬ ಮುಗಿಯುತ್ತೆ. ಆ್ಯಂಡ್ ಇದಕ್ಕೆ ಪೂಜೆ ಅಂದರೆ ಇಷ್ಟೇ. ಹಾಗೆ ನೈವೇದ್ಯಕ್ಕೆ ಮಾಮೂಲಿ ಹಣ್ಣುಗಳೇನು ಇಟ್ಕೊತೀವೋ ಹಣ್ಣು ಕಾಯಿ ಇಟ್ಕೊಂಡು ನೈವೇದ್ಯ ಮಾಡೋದು ಅಷ್ಟೇ. ಅದು ಬಿಟ್ಟು ತುಂಬ ಗ್ರ್ಯಾಂಡಾಗಿ ಇದಕ್ಕೆ ಪೂಜೆ ಇಲ್ಲ. ಆದರೆ ಏನಾದ್ರು ಸ್ವೀಟ್ ಮಾತ್ರ 9 ದಿನ ಸ್ವೀಟ್ ಮಾಡಿ ಇದು ಗೊಂಬೆ ಬಾಗ್ನ ಅಂತ ಆ್ಯಕ್ಚುಲಿ ಕೊಡೋದು. ಮಕ್ಕಳು ಯಾರ್ಯಾರು ಬರ್ತಾರೋ ಅವ್ರಿಗೆಲ್ಲರಿಗೂ ಗೊಂಬೆ ಬಾಗ್ನ ಅಂತ ಕೊಡೋದು. ಬಟ್ ಈಗ ಅಷ್ಟೊಂದೆಲ್ಲ ಇದನ್ನೆಲ್ಲ ಟ್ರೆಡಿಷನ್ ಯಾರೂ ಫಾಲೋ ಮಾಡಲ್ಲ. ಸೊ ಹಾಗಾಗಿ ನಾವು ಮನೆಯಲ್ಲಿ ಮಾಡೋದು. ಯಾರಾದರೂ ಬಂದರೆ ಯಾರು ಬರ್ತಾರೋ ಅವ್ರಿಗೆ ಮಾತ್ರ ನಾವು ಮಾಡಿದ್ದನ್ನು ಒಂದು ಸ್ವಲ್ಪ ಸ್ವಲ್ಪ ಏನಾದರೂ ಕೊಡೋದು. ಇಲ್ಲ ಇವಾಗೆಲ್ಲ ಸುಮಾರು ರಿಟರ್ನ್ ಗಿಫ್ಟ್ಸ್ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಸೊ ದ್ಯಾಟ್ ಅವ್ರು ಏನಾದ್ರು ಯೂಸ್ ಮಾಡ್ಕೊಳ್ಳೋ ಥರದ್ದು ಕೊಡೋಣ ಅಂತ. ಅದರೊಳಗೂ ಹೆಣ್ಮಕ್ಳಿಗೆ ಈ ಹಬ್ಬ ಅಂದರೆ ಸಖತ್ತು ಏನೋ ಒಂಥರ ಖುಷಿ. ಎಲ್ಲ ದೇವಿಗಳ ಪೂಜೆ ಆಗಿರೋದ್ರಿಂದ ಹೆಣ್ಮಕ್ಳು ಎಷ್ಟು ಖುಷಿಯಾಗಿರ್ತಾರೋ ನಮಗೂ ಅಷ್ಟೇ ಶ್ರೇಯಸ್ಸು, ಹಾಗೆ ಒಳ್ಳೆಯದು ಅಂತ ಅಂದ್ಕೊಂಡು ಈ ಹಬ್ಬನ ನಾವು ಈ ಥರ ಮಾಡೋದು. ಆ್ಯಂಡ್ ಗೊಂಬೆಗಳು ಎಲ್ಲ ತುಂಬ ವರ್ಷದಿಂದ ಕಲೆಕ್ಟ್ ಮಾಡಿ ಪ್ರತಿ ವರ್ಷ ಒಂದೊಂದು ಗೊಂಬೆನ ಎಕ್ಸ್ಟ್ರಾ ಅಂದರೆ ಹೆಚ್ಚಿಸ್ತಾ ಹೋಗಬೇಕು. ಸುಮಾರು ಹೊಸ ಗೊಂಬೆಗಳಿದೆ. ಸೊ ನೀವುಗಳು ನೋಡಿದ್ದೀರಾ ಹೇಗೆ ಕೂಡಿಸಿದ್ದೀನಿ ಅಂತ. ಎಲ್ಲದಕ್ಕೂ ಆದಷ್ಟು ಹೆಸರುಗಳನ್ನು ಬರೆದಿಟ್ಬಿಟ್ಟಿದ್ದೀನಿ ಈ ಸಲ, ಕನ್ಫ್ಯೂಸ್ ಆಗಬಾರ್ದು, ಎಲ್ಲ ಸೆಲ್ಫ್ ರೀಡಿಂಗ್ ಥರ ಇರಲಿ ಅಂತ. ಇವತ್ತಿನ ಕಲರ್ ಆ್ಯಕ್ಚುಲಿ ವೈಟ್ ಕಲರ್. ತುಂಬ ಜನ ಕೇಳ್ತಿದಂಥ ಒಂದು ಸೀರೆ. ಬಾರ್ಡರ್ ಹಾಕ್ಸ್ಮೇಲೆ ನಿಮ್ಮ ಸೀರೆ ನಮಗೆ ಉಟ್ಕೊಂಡೇ ತೋರಿಸಿಲ್ಲ ಅಂತ ಕೇಳ್ತಾ ಇದ್ರಿ. ಹಾಗಾಗಿ ಇವತ್ತು ವೈಟ್ ಕಲರ್ ಇತ್ತಲ್ಲ ಅಂತ ವೈಟ್ಗೆ ಬ್ಲ್ಯಾಕ್ ಡೀಟೇಲ್ ಆಗಿ ತೋರಿಸಿದೀನಿ. ಏನು ಡೀಟೇಲ್ ಆಗಿ ಹೇಳಕ್ಕೆ ಹೋಗಲ್ಲ. ಸಿಲ್ಕ್ ಸೀರೆ ಮೇಲೆ ಬಾರ್ಡರ್ನ ಅಟ್ಯಾಚ್ ಮಾಡಿಸಿರೋದು ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಡ್ರೇಪ್ ಕ್ಲೀನ್ ಆಗಿ ಆಗುತ್ತೆ. ಆಮೇಲೆ ಅಟ್ಯಾಚ್ ಮಾಡಿಸಿದೀನಿ ಅಂತ ಗೊತ್ತಾಗಲ್ಲ. ನೀವು ನೋಡಿದ್ರೆ ನೋಡಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಹೆಮ್ಮೆಲ್ಲ ಪಲ್ಲು ಬೇರೆ ಹಾಗೆ ಇದು ಬೇರೆ ಅಂತ ಗೊತ್ತಾಗೋದಿಲ್ಲ. ಆ್ಯಂಡ್ ಈ ಥರ ಪಲ್ಲು ಇದೆ. ನಮಗೂ ಡೆಫಿನೆಟ್ಲಿ ಸಾಕಷ್ಟು ಇಷ್ಟ ಆಯಿತು. ಯಾರು ಬೇಕಿದ್ರೆ ನೀವುಗಳು ನಿಮ್ಮ ಮನೇಲಿ ಅದರ ಬಾರ್ಡರ್ ಇದ್ರೆ ಚೆನ್ನಾಗಿರೋ ಸೀರೆಗಳದ್ದು ಈ ಥರ ಅಟ್ಯಾಚ್ ಮಾಡಿಸ್ಕೋಬೋದು. ಸೊ ಓವರ್ ಆಲ್ ಇವತ್ತಿನ ಲುಕ್ ವೈಟ್ ಸೀರೆಗೆ ಈ ಥರ ಇದೆ. ಬೇಗ ಅಡುಗೆ ಮಾಡಬೇಕು. ಆ್ಯಕ್ಚುಲಿ ಆಚೆ ಹೋಗಬೇಕು. ಇವತ್ತು ಫಸ್ಟ್ ಡೇ ಇಂದನೇ ಒಬ್ಬರೊಬ್ಬರನ್ನೇ ಕರೆದ್ಬಿಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ. ರಿಟರ್ನ್ ಗಿಫ್ಟ್ಸ್ ಎಲ್ಲ ತೊಗೊಂಡು ಬಂದಿದ್ದೀನಿ. ನಿಮ್ಮ ಕಡೆ ತೋರಿಸ್ತೀನಿ ಏನು ತೊಗೊಂಡು ಬಂದಿದ್ದೀನಿ, ಯಾವ ಥರ ಪ್ಯಾಕ್ ಮಾಡ್ತೀನಿ ಅಂತ. ಯಾಕಂದರೆ ಫಸ್ಟಿಂದ ಆಲ್ಮೋಸ್ಟ್ 6-7 ಡೇಸಲ್ಲಿ ಎಲ್ಲರೂ ಕರೆದ್ಬಿಟ್ರೆ ಲಾಸ್ಟ್ 2 ಡೇಸ್ ನನಗೆ ಸ್ವಲ್ಪ ಬೇರೆ ಕೆಲಸ ಇರುತ್ತೆ, ಬ್ಯುಸಿ ಇರ್ತೀನಿ. ಹಾಗಾಗಿ ಇವತ್ತು ಅಪಾರ್ಟ್ಮೆಂಟ್ ಫ್ರೆಂಡ್ಸ್ನೆಲ್ಲ ಕರೆದ್ಬಿಡೋಣ ಅಂತ ಅಂತೀನಿ. ಆಮೇಲೆ ಒಬ್ಬೊಬ್ಬರೇ ಕಸಿನ್ಸ್ ಆಗಿರ್ಬೋದು, ಬೇರೆ ಫ್ರೆಂಡ್ಸ್ ಎಲ್ಲ ಲೈಕ್ ದಿನಗಳು ಯಾವತ್ತಾಗುತ್ತೋ ಅವತ್ತು ನೋಡಿಕೊಂಡು ಕರೆಯೋಣ ಅಂತ ಏನು ತೊಗೊಂಡು ಬಂದಿ ಅಂತ ತೋರಿಸ್ತೀನಿ. ಹಬ್ಬದ ಅಡುಗೆ ಅಂತ ಇವತ್ತೇನು ತುಂಬ ಗ್ರ್ಯಾಂಡಾಗಿ ಏನು ಮಾಡೋಕ್ಕೆ ಹೋಗ್ತಿಲ್ಲ. ಯಾಕೆಂದರೆ ಸ್ವಲ್ಪ ಬೇರೆ ಕೆಲಸಗಳಿದೆ ಅಂತ. ಸ್ವೀಟ್ಗೆ ಶಾವಿಗೆ ಪಾಯಸ, ಅನ್ನ ಸಾರು, ತವ್ವೆ ಯೂಶಲಿ ಮಾಡ್ತಾರೆ. ತವ್ವೆ ಶಾವಿಗೆ ಪಾಯಸ, ಹಾಗೆ ಕ್ಯಾಪ್ಸಿಕಮ್ ರೈಸ್ನ ಮಾಡ್ತಾ ಇದ್ದೀನಿ. ಕಲಸಿದ್ದನ್ನ ಥರ ಕಲಿಸ್ತಾ ಇದ್ದೀನಿ. ಬೇರೆ ಬೋಂಡ ಎಲ್ಲ ಏನು ಕರೀತಿಲ್ಲ. ಯಾಕಂದರೆ ನಾಳೆಯಿಂದ ಯಾರಾದರೂ ಊಟಕ್ಕೆ ಬಂದಾಗ ಅವೆಲ್ಲ ಮಾಡ್ಕೊಳ್ಳೋಣ. ಆಮೇಲೆ ಹಾಗೆ ಸ್ಪೆಷಲ್ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನೇನು ಮಾಡೋಕ್ಕಾಗುತ್ತೆ ಅಂತ. ಕೆಲವು ಬೇರೆ ಥರದ್ದು ಮಾಡಿದ್ರೆ ನಿಮ್ಗಳಿಗೂ ಡೆಫಿನೆಟ್ಲಿ ರೆಸಿಪಿ ತೋರಿಸ್ತೀನಿ. ಆ್ಯಂಡ್ ಶಾವಿಗೆ ಪಾಯಸ ಏನು ಕಾಮನ್ ಅಲ್ವಾ, ಸೊ ಹಾಗಾಗಿ ಎಲ್ಲರಿಗೂ ಗೊತ್ತೇ ಇರುತ್ತೆ ಅಂತ ನಾನು ತೋರಿಸ್ತಿಲ್ಲ. ಅದು ಜಸ್ಟ್ ಹೇಳಿರ್ತೀನಿ. ಸ್ವಲ್ಪ ತುಪ್ಪದಲ್ಲಿ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಹುರ್ಕೊಂಡಿದ್ದೀನಿ. ಅದ್ರ ಜೊತೆ ಸ್ವಲ್ಪ ನಾರ್ಮಲ್ ಶಾವಿಗೆ ಉಪ್ಪಿಟ್ಟು ಮಾಡ್ತೀವಲ್ಲ ಅದೇ ಶಾವಿಗೆ ತೊಗೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಘಮ ವಾಸನೆ ಬರೋವರೆಗೂ ಇದನ್ನ ಹುರ್ಕೊಂಡು ಒಂದು ಬಾಂಡೆಲಿ ಸ್ವಲ್ಪ ನೀರಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕೊಂಡಿದ್ದೀನಿ. ಸಕ್ಕರೆ ಕುದಿಯಕ್ಕೆ ಶುರುವಾದ್ರೆ, ಸಕ್ಕರೆ ನೀರು ಕುದಿಯಕ್ಕೆ ಶುರುವಾದ್ರೆ ಇದನ್ನ ಹಾಕ್ಬಿಡ್ತೀನಿ. ಫಸ್ಟ್ ಸ್ವಲ್ಪ ಶಾವಿಗೆ ದೊಡ್ಡದಾಗಿ ಗಟ್ಟಿ ಆದ್ಮೇಲೆ ಇದಕ್ಕೆ ಹಾಲು ಹಾಕ್ಬಿಟ್ಟು ಸ್ವಲ್ಪ ಲಾಸ್ಟಲ್ಲಿ ಕೇಸರಿ ಹಾಗೆ ಏಲಕ್ಕಿ ಪುಡಿ ಇಷ್ಟು ಹಾಕಿದ್ರೆ ಪಾಯಸ ರೆಡಿ ಆಗುತ್ತೆ. ಆ್ಯಕ್ಚುಲಿ ಈ ಸಲ ರಿಟರ್ನ್ ಗಿಫ್ಟ್ಗೆ ಸ್ವಲ್ಪ ಡಿಫ್ರೆಂಟಾಗಿ ಪ್ಲ್ಯಾನ್ ಮಾಡಿದೆ. ಎಲ್ಲರೂ ಲೇಡೀಸ್ ಏನು ಯೂಸ್ ಮಾಡ್ಕೋತಾರೋ ಆ ಥರದ್ದು ಒಂದೊಂದು ಕೊಡೋಣ ಅಂತ ಈ ಥರದ್ದು ನೇಲ್ ಪಾಲಿಶ್ ಆ್ಯಂಡ್ ಸೂಪರಾಗಿ ಅಂದರೆ ಎಲ್ಲರೂ ಯೂಸ್ ಮಾಡ್ತಾರೆ ಕ್ಲಿಪ್ಸ್, ಹಾಗೆ ಸ್ಟಿಕ್ಕರ್ಸ್ನ ತೊಗೊಂಡು ಬಂದು ಕ್ಲೀನಾಗಿ ಒಂದು ಪೌಚ್ನಲ್ಲಿ ಹಾಕ್ಬಿಟ್ಟು ಪ್ಯಾಕ್ ಮಾಡ್ತಾ ಇದ್ದೀನಿ. ಈ ಥರದ್ದು ಪೌಚಸ್ ಇದೆ, ನೆಟೆಡ್ ಪೌಚಸ್ ಅನ್ನೋದು. ಈ ಥರದ್ದು ನೆಟೆಡ್ ಪೌಚಸ್ ಸಿಂಪಲ್ ಆಗಿರುತ್ತೆ, ಏನಕ್ಕಾದರೂ ಯೂಸ್ ಕೂಡ ಮಾಡ್ಕೋಬೋದು. ಇದರೊಳಗೆ ಎಷ್ಟು ಒಂದೊಂದು ಹಾಕೋದು. ಸೂಪರ್ ಕಲರ್ಫುಲ್ ಆಗಿದೆ ನೋಡಿ. ಇದು ಕೂಡ ಕಲರ್ಫುಲ್ ಆಗಿದೆ, ಎಲ್ಲ ಒಂದೇ ತಂದಿಲ್ಲ, ಬೇರೆ ಬೇರೆ ಥರದ್ದು. ಈ ಥರ ಪೌಚಸ್ ಕ್ಲೀನಾಗಿರೋದು ತೊಗೊಂಡ್ರೆ ಚೆನ್ನಾಗೂ ಕಾಣಿಸುತ್ತೆ ಅಂತ ಇದಕ್ಕೆ ಒಂದು ಸ್ಟಿಕ್ಕರ್ ಪ್ಯಾಕೆಟ್, ಒಂದು ನೇಲ್ ಪಾಲಿಶ್, ಹಾಗೆ ಒಂದು ಕ್ಲಿಪ್. ಸೊ ಸಿಂಪಲ್ ಆಗಿದೆ ಈ ಸಲ ರಿಟರ್ನ್ ಗಿಫ್ಟ್. ಆ್ಯಂಡ್ ಎಲ್ಲರಿಗೂ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಇಷ್ಟಕ್ಕಿಂತ ಹೆಚ್ಚಾಗಿ ಯೂಸ್ ಆಗುತ್ತೆ ಅಂತ ಈ ಥರ ಪ್ಲಾನ್ ಮಾಡ್ಕೊಂಡಿದ್ದೀನಿ.
ಹೇರ್ ಬ್ಯಾಂಡ್ಸ್, ಕ್ಲಿಪ್ಸ್, ಹಾಗೆ ಇದು ಒಂದು ರಬ್ಬರ್ ಬ್ಯಾಂಡ್. ಇದೊಂದು ಐಡಿಯಾ ಕೊಟ್ಟರೆ ಹೆಂಗೆ ಅಂತ 3 ಹಾಕಿ. ಸಂಜೆ ಎಲ್ಲರೂ ಇನ್ವೈಟ್ ಮಾಡಿದ್ದೀನಿ ಅಂತ ರೆಡಿ ಆಗಿದ್ದೀನಿ. ಬೇರೆ ಸೀರೆ ಉಟ್ಕೊಂಡಿದ್ದೀನಿ. ಮತ್ತು ಇದು ಕೂಡ ರೇಷ್ಮೆ ಸೀರೆನೇ, ಚಕ್ಸಲ್ಲಿ ಬರುತ್ತೆ. ಫುಲ್ ವೈಟಿಶ್ ಕ್ರೀಮ್ನಲ್ಲಿ ಚಕ್ಸ್ ಮೇಲೆ ಈ ಥರದ ಬಾರ್ಡರ್ ಅಷ್ಟೇ, ಯಾವುದು ಲೈಕ್ ಜರಿ ಬಾರ್ಡರ್ ಎಲ್ಲ ಏನೂ ಇಲ್ಲ. ಸ್ಯಾರಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ರೇಷ್ಮೆ ಸೀರೆ, ಇದಕ್ಕೆ ಈ ಥರದ್ದು ಪ್ಲೇನ್ ಬ್ಲೌಸ್ನ ಮ್ಯಾಚ್ ಮಾಡಿದ್ದೀನಿ. ಸೊ ಈ ಥರದೇ ತೋರಿಸ್ತೀನಿ ಹೇಗೆ ರೆಡಿ ಮಾಡಿದ್ದೀನಿ ಅಂತ. ಸೊ ಫಸ್ಟ್ ಡೇ ಇಷ್ಟು ಜನ ಅಪಾರ್ಟ್ಮೆಂಟ್ ಫ್ರೆಂಡ್ಸ್ ಬಂದರು ಆ್ಯಂಡ್ ಮನೆ ಫುಲ್ ಸಖತ್ತಾಗಿ ಜಗ ಜಗ ಅಂತಿತ್ತು. ಆ್ಯಂಡ್ ಮಕ್ಕಳೆಲ್ಲ ಹಾಡು ಹೇಳಿ ಅವತ್ತಿನ ದಿನ ಗೊಂಬೆ ಹಬ್ಬ ತುಂಬಾ ಚೆನ್ನಾಗಿ ಆಯಿತು ಅಂತ ಹೇಳ್ಬೋದು. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.